ಸೋಮವಾರ ನಮಿತಾ ಅಂದರೆ ಸಂತ್ರಸ್ತೆಯ ತಾಯಿಗೆ ಕಾಲ್ ಮಾಡಿದ್ದಾರೆ. ಮಧು ಆಚಾರ್ಯ ಅವರು ಅವರ ಒಕ್ಕೂಟದ ಅಧ್ಯಕ್ಷರು ಅಥವಾ ಏನೋ ಪದಾಧಿಕಾರಿ ಆಗಿದ್ದಾರೆ ಉಡುಪಿ ಜಿಲ್ಲೆಯ ಆಚಾರ್ಯ ಸಮುದಾಯದ. ಅವರು ಸಂಧಾನಕ್ಕೆ ಬಂದಿದ್ದಾರೆ. ಅವರು ಈಗಾಗಲೇ ಹುಡುಗನ ತಂದೆ ಹತ್ರ ಮಾತಾಡಿದ್ದೇನೆ ಅಂತ ಹೇಳಿದ್ದಾರೆ. ನಮಗೆ ಅವ್ರು ಹೇಳಿದ್ದನ್ನು ನಾನು ಹೇಳ್ತಾ ಇದ್ದೇನೆ ಇವತ್ತಿಲ್ಲಿ. ಆ ಪ್ರಕಾರ ಅವರು ಮದುವೆಗೆ ಒಪ್ಪಿದ್ದಾರೆ ಅಂತ ಹೇಳಿದ್ದಾರೆ. ಮಧ್ವಾಚಾರ್ಯವರು ಒಪ್ಪಿಸಿ ಮಾಡಿಸ್ತೇನೆ, ಸ್ವಲ್ಪ ಕಾಲಾವಕಾಶ ಕೊಡಿ, ಈ ತೊಟ್ಟಿಲು ಹಾಕುವ ಕಾರ್ಯಕ್ರಮ ಮಾಡಬೇಡಿ ಅಂತ ಹೇಳಿದ್ದಾರೆ. ಇದೇ ರೀತಿ ಮೊದಲು ಸಹ ಬೇರೆಯವರು ಬಂದು ನಮಗೆ ಹೇಳಿ ನಮ್ಮನ್ನು 6 ತಿಂಗಳು ಏನು ಮಾತಾಡೋದಾಗೆ ಮಾಡಿದ್ರು. ಬಟ್ ಈ ಸಲ ಇದಕ್ಕೆ ಅವಕಾಶ ಇಲ್ಲ. ಅವರು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಆ ಹುಡುಗಿಗೆ ಒಂದು ಈ ತೊಟ್ಟಿಲು ಹಾಕುವ ಕಾರ್ಯಕ್ರಮದಿಂದ ತೊಂದರೆ ಆಗ್ತದೆ, ಅವನ ಮದುವೆ ಆಗುದಿಲ್ಲ ಅಂತ ಆಗಬಾರ್ದು ಅಂತ ಹೇಳುವ ದೃಷ್ಟಿಯಲ್ಲಿ ಈಗ ಅವರಾಗಿ ಬಂದು ಮದುವೆ ಮಾಡಿಸ್ತೇವೆ ಅಂತ ಹೇಳಿದ್ದಕ್ಕೆ ಇದನ್ನು ಈ ತೊಟ್ಟಿಲು ಹಾಕುವ ಕಾರ್ಯಕ್ರಮವನ್ನು ಫೆಬ್ರವರಿ 7ಕ್ಕೆ ಶಿಫ್ಟ್ ಮಾಡಿದ್ದೇವೆ. ಕಲ್ಲಡ್ಕದಲ್ಲೇ ನಡೀತದೆ. ಒಂದು ವೇಳೆ ಅವನು ಜನವರಿ 31ರ ಒಳಗೆ ಮದುವೆ ಆಗಲಿಲ್ಲ ಅಂತಾದರೆ ಅವನಿಗೆ ಜನವರಿ 31ರವರೆಗೆ ಟೈಮ್ ಕೊಟ್ಟಿದ್ದೇವೆ. ಮತ್ತೆ ಅವ್ರದ್ದು ತುಂಬಾ ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ. ಯಾವ ಟರ್ಮ್ಸ್ ಅಂಡ್ ಕಂಡೀಷನ್ಗೂ ಯಾರು ಒಪ್ಪುದಿಲ್ಲ. ನಾವಿಷ್ಟೇ ಹೇಳ್ಕೊಳ್ಳೋದು, ಅವನು ಆ ಹುಡುಗಿಯನ್ನು ಮದುವೆ ಆಗಬೇಕು, ಅದು ಬಿಟ್ಟರೆ ಯಾವುದೂ ಇಲ್ಲ. ಈಗಾಗಲೇ ಅವ್ರು ಹೇಳಿದ್ದಾರೆ, ಮಾತುಕತೆಗೆ ಬರುವಾಗ ನಾನಾಗಲಿ ನಂಜುಂಡಿ ಆಗಲಿ ಅಥವಾ ನಮಿತನ ಜೊತೆ ಬೇರೆ ಯಾರೂ ಬರಬಾರ್ದು, ನಮಿತಾ ಮತ್ತು ಅವರ ಮಗಳು ಮಾತ್ರ ಬರಬೇಕು ಅಂತ ಹೇಳಿದ್ದಾರೆ. ಇದಕ್ಕೂ ಅವರು ಒಪ್ಪುದಿಲ್ಲ. ಯಾಕೆಂದರೆ ಈಗಾಗಲೇ ಅಲ್ಲಿ ಹೋದ್ಮೇಲೆ ಏನಾಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕಿಂತ ಮೊದಲು ಹೇಳಿದ್ದಾರೆ ಮಗುವನ್ನು ಆಶ್ರಮಕ್ಕೆ ಕೊಡಿ ಅಂತ ಹೇಳಿದ್ದಾರೆ. ಈಗಾಗಲೇ ನಂಜುಂಡಿಯವರು ಅವರ ಮನೆಗೆಲ್ಲ CC ಕ್ಯಾಮೆರಾಗಳನ್ನು ಹಾಕಿದ್ದಾರೆ. ಅವರಿಗೆ ಜೀವ ಬೆದರಿಕೆಯೂ ಇತ್ತು. ಈ ನಿಟ್ಟಿನಲ್ಲಿ ಅವರು ಸಂಧಾನಕ್ಕೆ ಹೋಗುವಾಗ ಖಂಡಿತವಾಗಿ ನಾನಾಗ್ಲಿ ನಂಜುಂಡಿ ಸರ್ ಆಗ್ಲಿ ಹೋಗುದಿಲ್ಲ. ಯಾಕೆಂದ್ರೆ ಒಂದು ಹುಡುಗಿಯ ಬಾಳ್ವೆ ಸರಿ ಆಗ್ತದಂತಾದ್ರೆ ನಾವು ಹೋದ್ರೆ ಹಾಳಾಗ್ತದಂತಾದ್ರೆ ನಾವು ಹೋಗ್ಲಿಕ್ಕೆ ರೆಡಿ ಇಲ್ಲ, ನಾವು ಹೋಗುದೂ ಇಲ್ಲ. ಅವ್ರು ಒಳ್ಳೆದ್ರಲ್ಲಿ ಇರಬೇಕು. ಪೊಲೀಸ್ ಸ್ಟೇಷನ್ ಇದೆ, ಪುತ್ತೂರು ಪೊಲೀಸ್ ಸ್ಟೇಷನ್ ಅಲ್ಲಿ ಆಲ್ರೆಡಿ ಪ್ರಕರಣ ದಾಖಲಾಗಿದೆ. ಸಂಧಾನ ಏನು ಮಾಡಬೇಕಿದ್ರು ಪುತ್ತೂರು ಸ್ಟೇಷನ್ ಅಲ್ಲಿ ಆಗಬೇಕು. ಆ ತಾಯಿ ಮಗಳು ಮತ್ತೆ ಆ ಹುಡುಗನ ಮನೆಯವರು ಯಾರಿದ್ದಾರೆ ಅಲ್ಲಿ ಬಂದು ಮಾತಾಡಬಹುದು. ಪುತ್ತೂರು ಸ್ಟೇಷನ್ಗೆ ಹೋಗ್ಲಿಕ್ಕೆ ಅವ್ರಿಗೆ ಮನಸ್ಸಿಲ್ಲ ಅಂತಾದ್ರೆ ಮಂಗಳೂರು ಪೊಲೀಸ್ ಕಮಿಷನರ್ ಹತ್ರ ಹೋಗಿ ಡೇಟ್ ಫಿಕ್ಸ್ ಮಾಡಿಕೊಂಡು ಮದುವೆ ಆಗಲಿ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಚ್ಛಿಸ್ತೇನೆ.